ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನೇಗಿಲ ಯೋಗಿ ರೈತನೇ ಈ ದೇಶದ ನಿಜವಾದ ಅನ್ನದಾತ. ಅವನ ಬೆವರಿನ ಹನಿಗಳಲ್ಲೇ ಈ ಮಣ್ಣಿನ ಸಂಸ್ಕೃತಿ ಹಾಗೂ ಅಸ್ತಿತ್ವ ಅಡಗಿದೆ. ಬಿಡದಿ ಟೌನ್ಶಿಪ್ನಂಥ ಯೋಜನೆ ಅನ್ನ ಬೆಳೆಯುವಂಥ ನೆಲವನ್ನೇ ನುಂಗೋಕೆ ಕಣ್ಣು ಹಾಕ್ಬಿಟ್ಟಿದೆ. ಅನ್ನದಾತರ ಬದುಕನ್ನ ಕಷ್ಟಕ್ಕೆ ದೂಡುವಂಥ ಆತಂಕವನ್ನ ಧ್ವನಿಸ್ತಾ ಇದೆ. ಟೌನ್ಶಿಪ್ ಪ್ರಾಜೆಕ್ಟ್ ವಾಪಸ್ ಪಡಿಬೇಕು ಅಂತ ಹೇಳಿ ಸಾವಿರಾರು ರೈತರ ಬೊಗಸೆ ಕಂಗಳು ಕಂಗಾಲಾಗಿ ಕಾದು ಕೂತಿವೆ. ಸಾವಿರ ಜನ ಪೊಲೀಸ್ ತಂದ್ಬಿಟ್ಟು ಎಲ್ಲ ಲಾಠಿ ಚಾರ್ಜ್ ಮಾಡ್ಬಿಟ್ಟು ಹೊಡಿತೀವಿ ಅಂತ JCBಗೆ ಮನೆ ಕೊಡೋದು ಜನ ಅವ್ರೆ ಸಹಾಯಕ್ಕೆ ರೆಡಿಯಾಗಿ ಅವ್ರೆ. ಬೆಳೆ ನಾವು ಎಲ್ಲಿ ಸಂಪಾದನೆ ಮಾಡೋಣಪ್ಪ? ನಾವು ತಿಂಗಳಿಗೆ 15 ದಿವಸಕ್ಕೆ ಒಂದೊಂದು ಬೆಳೆ ಬೆಳೀತಾ ಇದ್ದೀವಿ. ರೈತ ರೇಷ್ಮೆ ಬೆಳೆಯಲ್ಲಿ 22 ದಿನಕ್ಕೆ 1-1.5 ಲಕ್ಷ ಸಂಪಾದನೆ ಮಾಡೋರು ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಅಂತೂ ಬಿಡಲ್ಲ. ನಾವು ಏನೇ ಕಷ್ಟ ಆದ್ರೂ ಮುಂದೆ ಹೋರಾಟ ಮಾಡ್ತೀವಿ. ಹುಲುಸಾಗಿ ಬೆಳೆದಿರುವ ರೇಷ್ಮೆ ಬೆಳೆ ಹಿಡಿದು ಜಮೀನು ಕೊಡೋದಿಲ್ಲ ಅಂತ ಪಟ್ಟು ದಯಾಮರಣ ಕೊಡಿ ಅಂತ ಕಣ್ಣೀರಿಡ್ತಾ ಇರುವ ಮತ್ತೋರ್ವ ರೈತ ಮಹಿಳೆ, ನಾವೇ ರೇಷ್ಮೆ ಬೆಳೆ ಬೆಳೆದು ಲಕ್ಷ ದುಡಿತೀವಿ, ಅವರೇನ್ ನಮ್ಗೆ ಕೊಡೋದು ಬೇಡ, ಪ್ರಾಣ ಕೊಟ್ಟೆವು, ಭೂಮಿ ತಾಯಿನ ಮಾತ್ರ ಬಿಟ್ಟು ಕೊಡೋದಿಲ್ಲ ಅಂತ ಇನ್ನೊಬ್ಬ ಮಹಿಳೆ ಆಳಲು. ಅಂದ್ಹಾಗೆ ನೇಗಿಲ ಕುಲದ ಕಾಯಿಕ ಜೀವಿ ಅನ್ನದಾತ. ಆದ್ರೆ ಸಿಎಂ DKಶಿಯ ಡ್ರೀಮ್ ಪ್ರಾಜೆಕ್ಟ್ನಿಂದಾಗಿ ಬಿಡದಿ ಭಾಗದ ಅನ್ನದಾತರ ಬದುಕು ಬೀದಿಯಲ್ಲಿ ಬಂದು ನಿಂತಿರೋ ಪರಿ ಇದು. ಬಿಡದಿ ಬಡಿದಾಟ, ರೈತರಿಂದ ನಿಲ್ಲದ ಹೋರಾಟ, ಚಿನ್ನದಂಥ ಭೂಮಿ ಬಿಟ್ಟು ಕೊಡಲ್ಲ ಅಂತ ಹಠ. ಇದು ಈ ಜಗದ ಅಂತಿಮ ಸತ್ಯ. ರೈತ ಅನ್ನ ನೀಡಿದ್ರೆ ಮಾತ್ರ ಇಡೀ ಜಗತ್ತು ಹಸಿವಿಲ್ಲದೆ ನಕ್ಕು ನಲಿಯತ್ತೆ. ಇಲ್ಲದೇ ಇದ್ರೆ ಕೋಟ್ಯಾಧಿಪತಿಯು ತತ್ತಿಗಾಗಿ ಬಿಕ್ಕಿ ಬಿಕ್ಕಿ ಅಳಬೇಕಾಗುತ್ತೆ. ಇಡೀ ನಾಡಿಗೆ ಅನ್ನದ ಬಟ್ಟಲು ತುಂಬಿಸುವ ಕಾಯಕ ಯೋಗಿ ತಮ್ಮದೇ ಭೂಮಿಗಾಗಿ ಹೋರಾಡುವ ದುಸ್ಥಿತಿ ಬಂದಿದೆ. ಬಿಡದಿಯ ಸುತ್ತೆಲ್ಲ ಟೌನ್ಶಿಪ್ ಕಿಡಿ ಹೊತ್ತಿದೆ. ಪ್ರತಿಭಟನೆ, ಆಕ್ರೋಶ ಭಾಗದ ರೈತರ ನಿತ್ಯ ಕಾಯಕವಾಗ್ಬಿಟ್ಟಿದೆ. ಚಿನ್ನದ ಭೂಮಿ ಬಿಟ್ಟು ಹೋಗಲ್ಲ, ರೇಷ್ಮೆ ಬೆಳೆಯಲ್ಲೇ ತಿಂಗಳಿಗೆ ಲಕ್ಷ ದುಡಿತೀವಿ, ಇಲ್ಲಿನ ನೀರಿನಿಂದ ಕ್ಯಾನ್ಸರ್ ಬರುತ್ತೆ ಅಂತ ಸುಳ್ಳು ಹೇಳ್ತಾರೆ. ನಮಗೆ ಯಾವ ಪ್ರಾಜೆಕ್ಟೂ ಬೇಡ, ನಮ್ಮ ಭೂಮಿ ನಮಗ್ ಬಿಟ್ರೆ ಸಾಕು, ಇಲ್ಲದಿದ್ರೆ ನಮಗೆ ದಯಾಮರಣ ಕೊಡಿ ಅಂತ ಭೈರಮಂಗಲ ಭಾಗದ ರೈತರು ಕಣ್ಣೀರಿಟ್ಟಿದ್ದಾರೆ. ಬೆಳೆ ನಾವು ಎಲ್ಲಿ ಸಂಪಾದನೆ ಮಾಡೋಣಪ್ಪ? ನಾವು ತಿಂಗಳಿಗೆ 15 ದಿವಸಕ್ಕೆ ಒಂದೊಂದು ಬೆಳೆ ಬೆಳೀತಾ ಇದ್ದೀವಿ. ನಾವು ಇಂಥ ಜಾಗ ಬಿಟ್ಟು ನಾವು ಎಲ್ಲೋಗ. ನನ್ನ ಮಗನಿಗೆ ವಿದ್ಯಾಭ್ಯಾಸ ಇಲ್ಲ, ಇದ್ರನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾನೆ. ಈಗ ಮಾಧ್ಯಮದವಳನ್ನ ಇಲ್ಲೊಂದು ಸ್ವಲ್ಪ ಕರ್ಸಿದ್ರೆ ನಾವು ಇದ್ರನ್ನ ತೋರಿಸ್ತೀವಿ. ನೀರು ಸರಿ ಇಲ್ಲ, ಅವಳು ಕ್ಯಾನ್ಸರು ಅದು ಇದು ಅಂತ ಇವತ್ತು ಕುತ್ಕೊಂಡು ಹೇಳ್ತಾ ಇದ್ದಾಳಲ್ಲ ಇಂಥದ್ದೊಂದು ಬೆಳೆ ಬೆಳೆಯೋಕ್ಕಾಯ್ತದ ಅವಳು. ನಾವು ರೇಷ್ಮೆ ಬೇಕು, ರೇಷ್ಮೆ ಬಟ್ಟೆ ಬೇಕು ಅವ್ರಿಗೆಲ್ಲ. ಈ ಥರ ಬೆಳೆ ರೈತರುಗಳು ಬೆಳೀತಾ ಇದ್ಮೇಲೆ ಅವ್ರು ಏನು ಮಾಡೋಕ್ಕಾಯ್ತದ ನಮ್ಮ ಮಕ್ಳುಗಳು ಓದಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತಕ್ಕಾಗಿ ಅವ್ರ ಕೆಲಸನೇ ಸಿಗ್ತಾ ಇಲ್ಲ. ಈಗ ಅಜ್ಜಿಕಲ್ಚರ್ ಅಲ್ಲದೆ ಅವ್ರಿಗೆ ಇನ್ನೊಂದು ಗೊತ್ತಿಲ್ಲ. ಇವಾಗ ಇದ್ರ ಮಾಡ್ಕೊಂಡು ಜೀವನ ಮಾಡ್ತಾವ್ರಲ್ಲ, ಇವಾಗ ಓದ ತಕ್ಕಾಗ ಎಲ್ಲರಿಗೂ DK ಕೆಲಸ ಕೊಡ್ತಾ ಇದ್ದಾರಾ? 2 ಕೋಟಿ 7 ಲಕ್ಷ ಅಲ್ಲ, ಅವ್ರು 10 ಕೋಟಿ ಕೊಟ್ಟರು ನಮ್ಗೇನು ಆಸೆ ಇಲ್ಲ. ಇವಾಗ ನಾವು ವ್ಯವಸಾಯ ಮಾಡ್ಕೊಂಡ್ರೆ ಒಬ್ಬ ರೈತ ರೇಷ್ಮೆ ಬೆಳೆಯಲ್ಲಿ 22 ದಿನಕ್ಕೆ 1-1.5 ಲಕ್ಷ ಸಂಪಾದನೆ ಮಾಡೋರು ಇದ್ದಾರೆ ಸರ್. ಅವ್ರಿಗೆ ಕೋಟಿ ದೊಡ್ಡದಲ್ಲ. ಅದೇ ಒಳ್ಳೊಳ್ಳೆ ಸ್ಕೂಲೆಲ್ಲ ಓದಿಸ್ತಾರೆ ವ್ಯವಸಾಯ ಮಾಡಿಕೊಂಡು. ಇನ್ನೊಂದು ಸರ್ ನಾನು DK ಶಿವಕುಮಾರನ್ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಸುಪ್ರೀಂ ಕೋರ್ಟಲ್ಲಿ ಅವರೇ ನಮ್ಮ ದಯಾಮರಣಕ್ಕೆ ಅನುಮತಿ ಕೊಟ್ಬಿಡ್ಲಿ. ನಾವು ಸಾಮೂಹಿಕವಾಗಿ ನಾವು ದಯಾಮರಣಕ್ಕೆ ಅರ್ಜಿ ಹಾಕ್ಬಿಡ್ತೀವಿ. ಅದನ್ನ ಬಿಟ್ಟರೆ ನಾವು 1.5 ವರ್ಷದಿಂದ ನಾವು ಹೋರಾಟ ಮಾಡಿದ್ರು ಯಾವುದೇ ಒಬ್ಬ ಶಾಸಕ ಆಗಲಿ ಯಾರೇ ಆಗಲಿ ನಮ್ಮ ರೈತರ ಕಷ್ಟಕ್ಕೆ ಸ್ಪಂದಿಸಲಿಲ್ಲ. ಟೌನ್ಶಿಪ್ ಅನಿವಾರ್ಯ, ರೈತರ ಮನವೊಲಿಸ್ತೀವಿ. ವಿಪಕ್ಷಗಳ ಮಾತನ್ನೇ ಹಿಡಿದು ಬಾಲಕೃಷ್ಣ ತಿರುಗೇಟು. ಇನ್ನು ಇದೇ ಭಾಗದ ಜನರ ಪ್ರತಿನಿಧಿಯಾಗಿರುವ ಮಾಗಡಿ ಶಾಸಕ ಬಾಲಣ್ಣ ವಿರುದ್ಧ ರೈತರ ಆಕ್ರೋಶ ಭುಗಿಲೆದ್ದಿದೆ. ರೈತರ ಪ್ರತಿಭಟನೆ ಕುರಿತು ಪ್ರತಿಕ್ರಿಯಿಸಿರೋ HC ಬಾಲಕೃಷ್ಣ, ರೈತರ ಮನವೊಲಿಸ್ತೀವಿ ಎಂದಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಪರ ವಿರೋಧ ಇದ್ದಿದ್ದೆ, ಆದರೆ ಅನಿವಾರ್ಯ, ಬೆಂಗಳೂರು ಬೆಳೀತಾ ಇದೆ ಅಂತ ವಿರೋಧಿಗಳಿಗೆ ಪಂಚ್ ನೀಡಿದ್ದಾರೆ. ಅವ್ರನ್ನೂ ಕೂಡ ಮನವೊಲಿಸ್ತೀವಿ, ಮಾತಾಡ್ತೀವಿ ಎಲ್ಲರ ಹತ್ರ. ನೋಡಿ, ಈಗ ಒಂದು ಅಭಿವೃದ್ಧಿ ವಿಚಾರ ಬಂದಾಗ ಪರ ವಿರೋಧಗಳು ಇದ್ದಿದ್ದೆ ಎಲ್ಲ ಕಡೆ, ಏನು ಇಲ್ಲೇ ಅಂತಲ್ಲ. ಯಾವ ಮೂಲೆಯಲ್ಲಿ ಹೋದ್ರೂ ನೀವು ವ್ಯವಸಾಯದ ವಿಚಾರ ಬಂದಾಗ ನಿಜವಾಗ್ಲೂ ಕೂಡ ರೈತರಿಗೆ ತೊಂದರೆ ಆಗ್ತಕ್ಕಂಥದ್ದು ಅನ್ಯಾಯ ಆಗ್ತದೆ, ನಾವು ಒಪ್ತೀವಿ. ಆದರೆ ಅನಿವಾರ್ಯ ಬೇಕೇ ಬೇಕಲ್ಲ, ಬೆಂಗಳೂರು ಬೆಳೀತಾ ಇದೆ.
ಅಶೋಕ್ ಅವ್ರು ಮಾತಾಡ್ತಾರೆ ಇದರಲ್ಲಿ ಅಸೆಂಬ್ಲಿನಲ್ಲಿ, ಇನ್ನು ಮುಂದೆ ಬೆಂಗಳೂರನ್ನ ಜಾಸ್ತಿ ಇಲ್ಲಿ ಏನು ಮಾಡೋಕ್ಕೆ ಬಿಡಬೇಡ್ರಿ, ಹೊರಗಡೆ ಹೋಗಿ ನೀವು ಸುತ್ತ ಟೌನ್ಶಿಪ್ಗಳು ಮಾಡಿ ಅಂತ ಅಶೋಕಣ್ಣ ಮಾತಾಡೋ ಕ್ಲಿಪ್ಪಿಂಗ್ಸ್ ಕೊಡಲ್ಲ ನಿಮಗೆ ಐತೆ ಅಂತಂದರೆ, ಇದು ಬರೀ ರೆಡ್ ಝೋನ್ ಮಾಡಿದ್ಕೆ ಕುಮಾರಸ್ವಾಮಿ ಅವರು ಅವತ್ತಿಂದ ಇದು ಯಾರು ಕೂಡ ಲೇಔಟ್ ಮಾಡಲಿಕ್ಕೆ ಇನ್ನೊಂದಕ್ಕೆ ಅವಕಾಶ ಇಲ್ಲ, ಕನ್ವರ್ಷನ್ಗೆ ಅವಕಾಶ ಇಲ್ಲ ಅಂತೇಳಿ ಉಳ್ಕೊಂಡೈತೆ ಅಷ್ಟೇ. ಇದು ಈಗ ಅಷ್ಟೊಂದು ಜನ ರೈತರು, ಇದು ಮೊದಲೇ ಎಲ್ಲೋ ಝೋನ್ ಇದ್ದಿದ್ರೆ ಇಷ್ಟೊತ್ತಿಗೆ ಇದು ಮುಗ್ದೋಗಿರೋದು. ಇನ್ನು ಸೂಕ್ತ ಪರಿಹಾರ ಕೊಟ್ಟು ಭೂಮಿ ಪಡೆಯಲಾಗುತ್ತೆ. 80%ಕ್ಕಿಂತ ಹೆಚ್ಚು ರೈತರು ಭೂಮಿ ಕೊಡಲು ಸಿದ್ಧರಿದ್ದಾರೆ. ಆದರೆ ಜೆಡಿಎಸ್ ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸ್ಪ್ರೆಡ್ ಔಟ್ ಆಗಬೇಕು ಬೆಂಗಳೂರಿಲಿರುವಂಥ ಪಾಪ್ಯುಲೇಷನ್. ಸೊ ಹಾಗಾಗಿ ಹತ್ತಿರದಲ್ಲಿ ಬಿಡದಿನ ತನಕ ಬೆಂಗಳೂರನ್ನ ವಿಸ್ತರಣೆ ಮಾಡಬೇಕಂತ ಅವಶ್ಯಕತೆ ಅಂತೂ ಇದೆ. ಆದರೆ ರೈತರ ಜೊತೆ ಮಾತನಾಡಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಒಂದು ಅವ್ರಿಗೆ ಏನು ಸರಿಯಾದಂಥ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಖಂಡಿತ ಆ ಕೆಲಸ ಮಾಡುತ್ತೆ. ನನಗೆ ಮಾಹಿತಿ ಇರೋ ಪ್ರಕಾರ ಬಹಳಷ್ಟು ರೈತರು ಈ ಒಂದು ಬಿಡದಿ ಟೌನ್ಶಿಪ್ ಪರವಾಗಿದ್ದಾರೆ. ಆಲ್ಮೋಸ್ಟ್ 80% ಜನ ಪರಿಹಾರ ತೆಗೆದುಕೊಳ್ಳೋಕೆ ರೆಡಿ ಇದ್ದಾರೆ. ಯಾಕೆಂತಾರೆ ಒಳ್ಳೆ ಮೊತ್ತದ ಪರಿಹಾರ ಸರ್ಕಾರ ಕೊಡ್ತದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ. ಸೊ ಹಾಗಾಗಿ ರೈತರು ಬಹಳಷ್ಟು ಜನ ಇದಕ್ಕೆ ಸಮ್ಮತಿ ಇದೆ ಅವ್ರಿಗೆ. ಬಟ್ ಆದರೆ ಕೆಲವರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಾವು ಕೆಲವ್ರ ಮಾತಿ ಕೇಳಿ ಪ್ರಾಜೆಕ್ಟ್ಗಳನ್ನ ಬಿಡೋದಕ್ಕಾಗೋದಿಲ್ಲ. JDS ಅವರು ಇದರಲ್ಲಿ ರಾಜಕೀಯ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ರೈತ ಈ ದೇಶದ ಬೆನ್ನೆಲುಬು. ಬಿಸಿಲು, ಮಳೆ, ಗಾಳಿ, ಚಳಿ ಎನ್ನದೇ ಮಣ್ಣಿನಲ್ಲಿ ಅನ್ನ ಬೆಳೆದು ಕೊಡುವ ಜೀವದಾತ. ಪೂರ್ವಿಕರ ಕಾಲದಿಂದಲೂ ತುತ್ತು ಅನ್ನಕ್ಕಾಗಿ, ತುಂಡು ಭೂಮಿಗಾಗಿ ಬೆವರು ಹರಿಸ್ತಾ ಇರುವ ಕರ್ಮಯೋಗಿ ಸದ್ಯ ತನ್ನದೇ ಭೂಮಿಗಾಗಿ ಬಿಕ್ಕುತ್ತಿರೋದು ನಿಜಕ್ಕೂ ಕರುಣಾಜನಕ. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.